NCIB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಟಾಕ್ಸಿಕ್ ಅಖಾಡಕ್ಕೆ ಯಶ್ ಸಜ್ಜು. ಹೊಸ ಲುಕ್ನಲ್ಲಿ ರಾಯ ಫುಲ್ ಮಿಂಚಿಂಗ್. ಇಡೀ ವಿಶ್ವದಲ್ಲಿ ಕನ್ನಡದ ಕಂಪು. ಹೌದು, ನಟ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ಮಾಡ್ತಾ ಇರುವಂತಹ ಸದ್ದು ಅಷ್ಟಿಷ್ಟಲ್ಲ. ದೇಶ ಅಷ್ಟೇ ಅಲ್ಲ, ಇಡೀ ವಿಶ್ವದ ಮೂಲೆ ಮೂಲೆಗಳಲ್ಲಿ ಟಾಕ್ಸಿಕ್ ದೇ ಹವಾ. ಎಲ್ಲಿ ನೋಡಿದ್ರು ಕೂಡ ಟಾಕ್ಸಿಕ್ ಮತ್ತು ಯಶ್ ಬಗ್ಗೆನೇ ಮಾತು, ಚರ್ಚೆಗಳು ಕೂಡ ಕೇಳಿ ಬರ್ತಾ ಇದೆ. ಟಾಕ್ಸಿಕ್ ಬಗ್ಗೆ ಒಂದಲ್ಲ ಒಂದು ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಿದೆ. ಇದೀಗ ನಟ ಯಶ್ ಅವರ ಹೊಸ ಹೇರ್ ಸ್ಟೈಲ್ ಮತ್ತು ಮೇಕಿಂಗ್ ವಿಡಿಯೋ ವೈರಲ್ ಆಗ್ತಾ ಇದ್ದು ಅಭಿಮಾನಿಗಳಲ್ಲಿ ಕುತೂಹಲವನ್ನ ದುಪ್ಪಟ್ಟು ಮಾಡಿದೆ. ಹೊಸ ಹೇರ್ ಸ್ಟೈಲ್ ಹಿಂದೆ ವಿಜಯ್ ವಿಖ್ಯಾತ್ ಕೈಚಳಕ. ರಾಕಿಂಗ್ ಸ್ಟಾರ್ ಈಗ ಏನ್ ಮಾಡಿದ್ರು ಕೂಡ ಸುದ್ದಿನೇ. ಅದು ಅಂತಿಂಥ ಸುದ್ದಿಯಲ್ಲ, ಇಡೀ ವಿಶ್ವವೇ ತಿರುಗಿ ನೋಡುವಂಥದ್ದು. KGF ಸಿನಿಮಾ ನಂತರ ಕನ್ನಡದ ಕುವರ್ನ ಲಕ್ ಬದಲಾಗಿ ಬಿಟ್ಟಿದೆ. ಹಾಗೆ ಈಗ ಕಳೆದ ಹಲವು ವರ್ಷಗಳಿಂದ ಇದ್ದಂತಹ ಗಡ್ಡ ಮತ್ತು ಉದ್ದನೆಯ ಕೂದಲಿನ ಲುಕ್ ಅನ್ನ ಬದಲಾವಣೆ ಮಾಡಲಾಗಿದೆ. ಯಶ್ ಅವರಿಗೆ ಹೆಸರಾಂತ ಹೇರ್ ಸ್ಟೈಲಿಸ್ಟ್ ಆಗಿರುವಂತಹ ವಿಜಯ್ ವಿಖ್ಯಾತ್ ಅವರು ಹೊಸ ಮೇಕ್ ಓವರ್ ಕೊಟ್ಟಿದ್ದಾರೆ. ಗಡ್ಡವನ್ನ ಟ್ರಿಮ್ ಮಾಡಿ ವಿಭಿನ್ನವಾದ ಹೇರ್ ಕಟ್ ಅನ್ನ ಮಾಡಿ ಯಶ್ ಅವರನ್ನ ಸಂಪೂರ್ಣ ಹೊಸ ಅವತಾರದಲ್ಲಿ ಕಾಣುವಂತೆ ಮಾಡಿದ್ದಾರೆ. ಸದ್ಯ ಯಶ್ ಹೇರ್ ಸ್ಟೈಲ್ ಮೇಕಿಂಗ್ ವಿಡಿಯೋ ರಿಲೀಸ್ ಮಾಡಿರುವಂತಹ ಟಾಕ್ಸಿಕ್ ಚಿತ್ರತಂಡ ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದೆ. ವಿಜಯ್ ವಿಖ್ಯಾತ್ ಮಾಡಿರುವಂತಹ ಹೊಸ ಲುಕ್ ನಲ್ಲಿ ನಟ ಯಶ್ ಮಿಂಚ್ತಾ ಇದ್ದು ರಾಕಿಂಗ್ ಸ್ಟಾರ್ ಫ್ಯಾನ್ಸ್ ಫುಲ್ ಫಿದಾ ಆಗಿದ್ದಾರೆ. KGF 2 ನಂತರ ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾದಲ್ಲಿ ಬಿಸಿಯಾಗಿದ್ದ ರಾಕಿಂಗ್ ಸ್ಟಾರ್ ಸದ್ಯ ಸಿನಿಮಾ ಬಿಡುಗಡೆಗೆ ಕಾಯ್ತಾ ಇದ್ದಾರೆ. ಇನ್ನು ಟಾಕ್ಸಿಕ್ ಸಿನಿಮಾ ಟೀಸರ್ ನಲ್ಲಿ ಯಶ್ ಡಬಲ್ ರೋಲ್ ಮಾಡ್ತಿದ್ದಾರೆ ಅಂತ ಹೇಳಲಾಗಿದೆ. ಯಾಕೆಂದ್ರೆ ಟಾಕ್ಸಿಕ್ ಚಿತ್ರತಂಡ ಹಂಚಿಕೊಂಡಿರುವಂತಹ ಟೀಸರ್ ನಲ್ಲಿ ಒಂದು ಶೇಡ್ ನಲ್ಲಿ ಕ್ಲಾಸ್ ಆಗಿ ಕಂಡ್ರೆ ಇನ್ನೊಂದು ಶೇಡ್ ಅಲ್ಲಿ ಮಾಸ್ ಅಂಡ್ ರಗಡ್ ಲುಕ್ ಅಲ್ಲಿ ಅಬ್ಬರಿಸಿದ್ದಾರೆ. ಅಲ್ಲದೆ ಈಗ ಟಾಕ್ಸಿಕ್ ಚಿತ್ರತಂಡ ಬಿಡುಗಡೆ ಮಾಡಿರುವಂತಹ ಹೊಸ ಹೇರ್ ಸ್ಟೈಲ್ ವಿಡಿಯೋ ಬಹುಶಃ ಅವರ ಒಂದು ಪ್ರಮುಖ ಶೇಡ್ಗಾಗಿ ಮಾಡಿರುವಂತಹ ಬದಲಾವಣೆ ಅಂತ ಹೇಳಲಾಗಿದೆ. ಈ ವಿಡಿಯೋದಲ್ಲಿ ನಟ ಯಶ್ ಅವರ ಲುಕ್ ಚೇಂಜ್ ಆಗುವಂತಹ ಪ್ರತಿ ಹಂತವೂ ಕೂಡ ನೋಡುಗರಿಗೆ ಖುಷಿ ಕೊಟ್ಟಿದೆ. ಅಲ್ಲದೆ ರಾಕಿಂಗ್ ಸ್ಟಾರ್ ಸೈಲೆಂಟ್ ಆಗಿದ್ರು ಪವರ್ಫುಲ್ ಆಟಿಟ್ಯೂಡ್ಗೆ ಫ್ಯಾನ್ಸ್ಗಳು ಜೈ ಹೋ ಅಂತಿದ್ದಾರೆ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.